ನಮ್ದು ಒಂಥರ ಹಳೇ ಕತೆ ಹೊಸ ಸ್ಟೋರಿ ಥರ ಲೈಫೇ ಹಿಂಗೆ ಒಂಥರ ಜೂನಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ಮನುಷ್ಯರ ಥರ ಇರಬೇಕು, ಪ್ರಾಣಿಗಳ ಥರ ಇರಬೇಕು, ಹಿಂಗೆ ಇರಬೇಕು ಅಂತ ಭಗವಂತ ಮಾಡಿಬಿಟ್ಟವನೆ. ಆದರೆ ಈ ಮನ್ಸೈತಲ್ಲ ಬಡ್ಡಿ ಮಕ್ಕಳು ಕೇಳಂಗಿಲ್ಲ, ನಮ್ಮಪ್ಪನಿಗೂ ಕೇಳಂಗಿಲ್ಲ ಅಂತೀನಿ ಬಿಡಿ. ಹಳೆಯ ಹುಡುಗಿಗೆ ಹೊಸ ನೆಕ್ಲೆಸ್ ತಂದಂಗೆ ಇಲ್ಲ, ಹೊಸ ಹುಡುಗಿಗೆ ಹಳೇ ಗರ್ಲ್ ಫ್ರೆಂಡ್ ರೋಜಾ ಹೂವು ಕೊಟ್ಟಂಗೆ ಲೈಫ್ ಹಿಂಗೆ ಸೊಳೆ ಮಗಂದು. ಎಲ್ಲೋ ಇದ್ದೆ ನಾನು, ಏನೋ ಹೇಳ್ಬೇಕು ಅನ್ಕೊಂಡೆ, ಹೋಗ್ಲಿ ಬಿಡಿ, ಈ ಸಾರಿ ಹೇಳಕ್ಕಾಗಲ್ಲ. ಮುಂದಿನ ಸಾರಿ ಹೇಳಿದ್ರೆ ನಡೆಯೋದು. ನಮ್ಮ ಯೋಗರಾಜ್ ಭಟ್ ಸರ್ ಹೇಳ್ದಂಗೆ ಹಳೆಯ ಕಥೆನ ಮತ್ತೊಂದು ಸಾರಿ ರಿವೆಂಟ್ ಮಾಡಿ ಅದನ್ನೇ ಮತ್ತೊಂದು ಕಥೆಯಾಗಿ ಪರಿಶೀಲನೆ ಮಾಡಿ, ಒಂದು ನಿಮಿಷ ಮಾಡಿ ಮತ್ತು ಅದೇ ಚಿತ್ರವನ್ನು ಹೊಸದಾಗಿ ರೀಮೇಕ್ ಮಾಡ್ದಂಗೆ ನಮ್ಮ ಮೂವಿ. ಅರ್ಥ ಆಯ್ತಾ? ಏನು ಕಥೆನೋ ಗೊತ್ತಾಗಲ್ಲ ಬಿಡಿ, ಹಂಗೆ ಲೈಫು ಹೋಗ್ತಾ ಇರುತ್ತೆ. ಅದಕ್ಕೆ ನಾವುಗಳು ಅದೇ ಹಳೆ ಸ್ಟೈಲ್ನಲ್ಲಿ ನಾನು ಈ ಏನಿದೆಯಲ್ಲ ಚಂಚಲತೆ ಮನಸ್ಸುಗಳನ್ನು ಅದನ್ನು ಇಟ್ಕೊಂಡು ಚಂಚಲತೆ ಮಾಡೋದ್ರ ಜೊತೆಗೆ ನನಗೊಂದು ಹೊಸ ಥಾಟ್ ಏನಪ್ಪ ಹೊಳೆದಿದ್ದು ಅಂತಂದ್ರೆ, ಮೊನ್ನೆ ನಾವುಗಳು ಅವಮಾನಗೊಂಡಾಗ ಮನಸ್ಸು ಎಷ್ಟು ಮಟ್ಟಿಗೆ ಘಾಸಿ ಆಗುತ್ತೆ, ಹಾಗೂ ಅವಮಾನ ಮಾಡುವಾಗ ಎಷ್ಟು ಸಂತೋಷ ಪಡ್ತೀವಿ, ಅದ್ರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಯಾರಿಗೂ ನೀವು ದಯಮಾಡಿ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಅವಮಾನ ಆದರೆ ಜಸ್ಟ್ ಬ್ಲ್ಯಾಂಕ್ ಪೇಪರ್ ಥರ ಅದನ್ನು ಮರೆತುಬಿಡಿ. ಯಾಕೆ ಅಂತಂದರೆ ಆ ಅವಮಾನ ಆಗಿರೋ ಮನಸ್ಸು ಪದೇ ಪದೇ ಬಡಿಬೇಕಂದು ಹಂಗೇ ಅವಮಾನ ಮಾಡ್ತಾನೆ ಇರುತ್ತೆ, ನಿಮ್ಮನ್ನು ಕೊಲ್ತಾನೆ ಇರುತ್ತೆ. ಸೊ ಗಂಡ ಹೆಂಡತಿ ಆಗಿರಲಿ, ಅಮ್ಮ ತಾಯಿ ಆಗಿರಲಿ, ಮಕ್ಕಳು ಗಂಡ ಆಗಿರಲಿ, ಅಥವಾ ತಂದೆ ಮಕ್ಕಳಾಗಿರಲಿ, ನಮ್ಮ ಬಂಧುಗಳಾಗಿರಲಿ, ನಮ್ಮ ಮನೆ ಪಕ್ಕದವ್ರಿರಲಿ, ಯಾರೇ ಇರಲಿ, ಅವಮಾನ ಆದರೆ ಅದನ್ನ ಕ್ಲಿಯರ್ ಮಾಡ್ಕೊಂಬಿಡಿ. ಅವಾಗಲೇ ಅದು ಇಟ್ಕೊಂಡು ಕೊರಗಿದ್ರೆ ಮೆಂಟ್ಲಾಗೋದಂತೂ ಕಾಯಮ, ಬಾರ್ದಿಟ್ಕೊಳ್ಳಿ. ಓಕೆನಾ? ಓಕೆ, ಬಾಯ್.